ನಮಸ್ಕಾರ ಎಲ್ರಿಗೂ. ಈ ಒಂದು ವಿಡಿಯೋ ಮಾಡೋ ಕಾರಣ ಏನಂತಂದ್ರೆ, ಮನುಷ್ಯನಿಗೆ ಸ್ವಾರ್ಥ ಅನ್ನೋದು ಯಾವ ರೀತಿ ಇರುತ್ತೆ, ಮನುಷ್ಯನಲ್ಲೂ ಕೂಡ ಈ ತರದೊಂದು ರಾಕ್ಷಸ ವ್ಯಕ್ತಿತ್ವ ಇದ್ದೂನು ಹೊರಗಡೆಯಿಂದ ನಗ್ತಾ ನಗ್ತಾ ಹೆಂಗ್ ಮಾತಾಡ್ತಿರ್ತಾನೆ ಅನ್ನೋದ್ರ ಒಂದು ನೈಜ ಘಟನೆ ಬಗ್ಗೆ ಹೇಳಕ್ಕೆ. ಅಕ್ಕಪಕ್ಕದಲ್ಲಿರೋಂಥವ್ರು ನಂಬಿ ನಮ್ಮ ಮಗುನ ಕೊಟ್ಟಾಗ ಅಥವಾ ಆ ಮಗು ನಂಬಿ ಹೋದಾಗ ನಮ್ಗೆ ಅವ್ರು ಪ್ರೀತಿ ತೋರಿಸ್ತಾರೆ, ಅವ್ರು ನಮ್ಗೆ ಕಾಳಜಿ ತೋರಿಸ್ತಾರೆ, ಅವ್ರ ಹತ್ರ ಇದ್ದಾಗ ನಮ್ಗೆ ಸುರಕ್ಷಿತ ಭಾವನೆ ಬರುತ್ತೆ ಅನ್ನೋ ಭಾವನೆ ಮಗು ಕೊಟ್ಟಂತ ತಂದೆ ತಾಯಿಗಳಿಗೂ ಆಗಿರುತ್ತೆ. ಮತ್ತೆ ಮಗು ತಾನು ಕೂಡ ಆ ಒಂದು ಅನುಭವವನ್ನ ಪಡ್ಕೊಂಡಿರುತ್ತೆ. ಹಾಗಾಗಿ ಯಾರು ಕೈ ಮಾಡ್ತಾರೋ ಅವ್ರ ಹತ್ರ ಹೋಗುತ್ತೆ. ಅದೇ ರೀತಿ ಆ ಮಗುನ ಎತ್ಕೊಂಡಂತ ವ್ಯಕ್ತಿ ಆ ಮಗುನ ಯಾರು ಇಲ್ಲದ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಥವಾ ಯಾರೂ ಕೂಡ ಹೊರಗಡೆ ಇಲ್ಲದಿರುವುದನ್ನ ನೋಡಿ ಆ ಮಗುನ ಎತ್ತಿ ಎತ್ತಿ ಬಟ್ಟೆ ಒಗ್ದಂಗೆ ಒಗ್ದು ಸಾಯಿಸ್ಬಿಟ್ರೆ, ಹತ್ಯೆ ಮಾಡಿಬಿಟ್ರೆ, ಇದೆಲ್ಲ ಯಾಕೆ ಮಾಡಿದ್ದು? ತನ್ನ ಒಂದು ಏನ್ ಅನ್ಕೊಂಡಿದ್ನಲ್ಲ ಆ ಉದ್ದೇಶವನ್ನ ಪೂರ್ಣಗೊಳಿಸ್ಕೊಳ್ಳಕ್ಕೆ ಈ ಮಗು ಅಡ್ಡ ಬರುತ್ತೆ ಅಂತ ಹೇಳಿ. ಇದೆಲ್ಲ ನಡೆದಿರೋದಂದ್ರೆ ಉತ್ತರ ಪ್ರದೇಶದಲ್ಲಿ, ನಮ್ಮ ದೇಶ, ನಮ್ಮ ಭಾರತ ದೇಶ ಉತ್ತರ ಪ್ರದೇಶದಲ್ಲಿ ಒಂದಾದ್ಮೇಲೆ ಒಂದು ನಮ್ಮ ಭಾರತದಲ್ಲಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಸಣ್ಣ ಸಣ್ಣ ಮಕ್ಕಳು ಯಾಕೆ ಈ ಕೆಲವೊಂದು ವಿಚಾರಗಳಿಗೆ ಬಲಿಪಶು ಆಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಈ ಒಂದು ಘಟನೆ ಏನಂತಂದ್ರೆ, ಈ ಘಟನೆಯಲ್ಲಿ ಬಲಿಪಶು ಆಗಿದ್ದು 1 ವರ್ಷದ 6 ತಿಂಗಳ ಕಂದ ಆರವ್ ಹೇಗೆ ಈ ಒಂದು ಘಟನೆಯಲ್ಲಿ ಹತ್ಯೆ ಆದ ಅನ್ನೋದ್ರ ಕಾರಣ ನಾನು ತುಂಬಾ ಚಿಕ್ಕದಾಗಿ ಹೇಳ್ತೀನಿ. ಆರವ್ನ ತಾಯಿ ರತಿದೇವಿ ಅಂತ. 3 ವರ್ಷದಿಂದ ಇವರು ಮದ್ವೆ ಆಗಿರ್ತಾರೆ. ಅವರ ಗಂಡನ ಜೊತೆ ಒಂದಿಷ್ಟು ಜಗಳಗಳಾಗಿರುತ್ತೆ, ಮನಸ್ತಾಪಗಳಾಗಿರುತ್ತೆ. ಹಾಗಾಗಿ ಗಂಡ ಹೆಂಡತಿ ದೂರ ಆಗಿರ್ತಾರೆ. ಈ ರತಿದೇವಿ ಆರವನ ಕರ್ಕೊಂಡು 1 ವರ್ಷದ 6 ತಿಂಗಳ ಕಂದ ಆರವನ ಕರ್ಕೊಂಡು ತನ್ನ ತವ್ರ ಮನೇಲಿ ಇರ್ತಾಳೆ. ಅವಾಗ ಆರವನ ತಂದೆ ಸೈಡ್ ಇರ್ತಾರಲ್ಲ, ಆರವ್ ಆ ಮಗುನ ಅಪ್ಪನ ಕಡೆ ಇರೋವಂತ ಒಬ್ಬ ವ್ಯಕ್ತಿ, ದೂರದ ಕುಟುಂಬದ ಸದಸ್ಯನೂ ಇರ್ಬೋದು. ಆ ವ್ಯಕ್ತಿ ಏನ್ ಮಾಡ್ತಾನೆ, ಇಷ್ಟು ದೂರ ಇರೋ ಬದಲು ನೀನ್ ಇನ್ನೊಂದು ಮದ್ವೆ ಆಗು, ಅವನ್ಗೆ ಡಿವೋರ್ಸ್ ಕೊಟ್ಬಿಡು, ನಾನು ಇನ್ ಮದ್ವೆ ಆಗ್ತೀನಿ, ಬೇಕಾದ್ರೆ ನನ್ಗೆ ಒಳ್ಳೆ ವ್ಯಾಪಾರ ಇದೆ, ವ್ಯವಹಾರ ಇದೆ, ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ, ಅವ್ನಿಗೆ ಡಿವೋರ್ಸ್ ಕೊಟ್ಬಿಡು ಅಂತ ಪ್ರತಿ ಸಲ ಅವಳನ್ನ ಒಂಥರ ಅಪ್ರೋಚ್ ಮಾಡ್ತಿರ್ತಾನೆ, ಒಂಥರ ತಲೆಯಲ್ಲಿ ತುಂಬ್ತಾ ಇರ್ತಾನೆ. ಆದ್ರೆ ಆರವನ ತಾಯಿಗೆ ಅನ್ನಿಸ್ತಾ ಇರತ್ತೆ, ನಾ ಡಿವೋರ್ಸ್ ಕೊಟ್ರೆ ನನಗೆ 1 ವರ್ಷದ 6 ತಿಂಗಳ ಮಗ ಆರವ್ ಇದ್ದಾನೆ, ಅವನ ಜೀವನನೂ ಹಾಳಾಗ್ಬಾರ್ದು, ನೋಡೋಣ ಅಂತ ಹೇಳಿ ಹಾಗೇನೆ ಇರ್ತಾಳೆ. ಆದ್ರೆ ಈ ಒಂದು ವ್ಯಕ್ತಿ ಯಾರು ಆರವನ ತಂದೆ ಕಡೆ ಇರುವಂತ ದೂರದ ಸಂಬಂಧಿ ಪ್ರತಿ ಸಲ ರತಿದೇವಿಗೆ ಬಲವಂತ ಮಾಡ್ತಿರ್ತಾನೆ, ನೀನ್ ಕೊಟ್ಬಿಡು ಡಿವೋರ್ಸ್,